ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ವಿದ್ಯಾರಾಣಿ. ನಾವು ತುಂಬ ಸಂತೋಷವಾಗಿರೋದು ಯಾವಾಗ, ತುಂಬ ಉಲ್ಲಾಸಮಯವಾಗಿರೋದು ಯಾವಾಗ, ನಾವು ಅಂದುಕೊಂಡಿದ್ದೆಲ್ಲ ನಡೆದಾಗ. ನಾನಿವತ್ತು ಇಷ್ಟು ಕೆಲಸ ಮಾಡಬೇಕು, ಇಷ್ಟು ಗಳಿಸ್ಬೇಕು, ಇಂಥವರು ನನ್ನ ಮಾತು ಕೇಳಬೇಕು, ಹೀಗೆ ಲೆಕ್ಕವಿಲ್ಲದಷ್ಟು ಇಷ್ಟಗಳು. ಇವುಗಳಿಗೆ ಇಷ್ಟ ಅನ್ನೋದಕ್ಕಿಂತ ನಿರೀಕ್ಷೆಗಳು ಅನ್ನೋದು ಸೂಕ್ತ. ಯಾಕಂದರೆ ಇಷ್ಟಗಳಿಗೆ ಮಿತಿ ಇದೆ. ಅದು ಇವತ್ತು ಸಿಗದಿದ್ರೆ ನಾಳೆಗಾದರೂ ಸಿಗುತ್ತೆ, ಆಗ ಮನಸ್ಸಿಗೆ ಖುಷಿ ಆಗುತ್ತೆ. ನಿನ್ನೆ ಸಿಕ್ಕಿಲ್ಲ ಅನ್ನೋದನ್ನೇ ನಾವು ಮರ್ತು ಹೋಗಿರ್ತೀವಿ. ಆದರೆ ನಿರೀಕ್ಷೆಗಳು ಹಾಗಲ್ಲ. ಒಂದೇ ಒಂದು ನಿರೀಕ್ಷೆ ನಿಜವಾಗದಿದ್ರೂ ಮನಸ್ಸಿನಲ್ಲಿ ಬೆಂಕಿ ಕಿಡಿ ಬಿದ್ದ ಹಾಗೆ. ಆ ಕಿಡಿ ಸುಮ್ಮನೆ ಇರುತ್ತಾ? ಸಮಯದ ಜೊತೆ ಕಿಡಿ ಕಾಳ್ಗಿಚ್ಚಾಗಿ ಹಬ್ಬೆ ಬಿಡುತ್ತೆ. ಅದಕ್ಕೆ ಹತಾಶೆ ಅಂತಾರೆ. ಇಂಗ್ಲಿಷಲ್ಲಿ ತುಂಬಾನೇ ಸುಂದರವಾಗಿ ಫ್ರಸ್ಟ್ರೇಷನ್ ಅಂತಾರೆ. ಇದು ಎಲ್ಲ ರೋಗಗಳ ತವರು ಮನೆ. ಅಷ್ಟಕ್ಕೂ ಈ ಹತಾಶೆ, ಫ್ರಸ್ಟ್ರೇಷನ್ ಯಾಕಾಗುತ್ತೆ ನಿಮಗೆ ಗೊತ್ತಾ? ಇದೊಂದು ಒತ್ತಡ ಸ್ಥಿತಿಯ ಕಾಮನ್ ಆಗಿರುವಂತಹ ಭಾವನಾತ್ಮಕ ಪ್ರತಿಕ್ರಿಯೆ. ಯಾವಾಗ ನಮ್ಮ ನಿರೀಕ್ಷೆಗಳು ನಿಜ ಆಗಲ್ವೋ ಆಗ ಉಂಟಾಗೋ ಸೋಲಿನ ಪ್ರಭಾವವೇ ಹತಾಶೆ. ಯಾವಾಗೆಲ್ಲ ನಾವು ಫ್ರಸ್ಟ್ರೇಷನ್ಗೆ ಒಳಗಾಗ್ತೀವಿ? ವೈಯಕ್ತಿಕ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವಲ್ಲಿ ವಿಫಲರಾದಾಗ. ನಾವು ಯಾವಾಗ ನಮ್ಮದೇ ಆದಂತಹ ಕೆಲವು ಪರ್ಸ್ನಲ್ ಇಂಟೆನ್ಷನ್ಸನ್ನು ಇಟ್ಕೊಂಡಿರ್ತೀವಿ, ಅವು ಈಡೇರದೆ ಹೋದಾಗ ಆ ವಿಫಲತೆಯಿಂದ ನಾವು ಫ್ರಸ್ಟ್ರೇಷನ್ಗೆ ಹೋಗ್ತೀವಿ. ಅನಿರೀಕ್ಷಿತ ಅಡ್ಡಿಗಳನ್ನು ಎದುರಿಸಿದಾಗ, ನಾವೊಂದು ಸವಾಲನ್ನು ತೆಗೆದುಕೊಂಡು ಹೋಗ್ತಾ ಇರ್ತೀವಿ, ಎದುರಿಸ್ತಾ ಇರ್ತೀವಿ, ಆಗ ಸಡನ್ನಾಗಿ ಇನ್ನೊಂದೇನೋ ಸಮಸ್ಯೆ ಬಂದು ಸಿಲುಕು ಹಾಕ್ಕೊಳ್ಳುತ್ತೆ. ಆಗ ನಾವು ಅದನ್ನು ಎದುರಿಸುವಂಥ ಸಾಮರ್ಥ್ಯ ಇಲ್ಲದೇ ಫ್ರಸ್ಟ್ರೇಷನ್ಗೆ ಒಳಗಾಗ್ತೀವಿ. ಇನ್ನು ತಪ್ಪು ತಿಳುವಳಿಕೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ ಕೂಡ ನಾವು ಫ್ರಸ್ಟ್ರೇಷನ್ಗೆ ಹೋಗ್ತೀವಿ. ಸಂಪೂರ್ಣವಾದ ಸಂದರ್ಭವನ್ನು ಅರ್ಥ ಮಾಡ್ಕೊಳ್ಳದೆ ನಮ್ಮದೇ ಆದಂತಹ ತಪ್ಪು ತಿಳುವಳಿಕೆಗಳನ್ನು ಅತಿ ಬೇಗನೆ ನಾವು ಹೊಂದಿಬಿಡ್ತೀವಿ. ಇದರಿಂದಾಗಿ ನಾವು ಫ್ರಸ್ಟ್ರೇಷನ್ಗೆ ಹೋಗ್ತೀವಿ, ಅಂದರೆ ಹತಾಶೆಗೆ ಹೋಗ್ತೀವಿ. ಗೊಂದಲ ಕೂಡ ಹತಾಶೆಗೆ ತುಂಬ ಕಾರಣವಾಗುವಂಥದ್ದು. ಕಾನ್ಫ್ಲಿಕ್ಟ್ ಅಂತ ಕರಿತೀವಿ. ಯಾವಾಗ ಗೊಂದಲ ಆಗುತ್ತೆ? ಯಾವ ಆಯ್ಕೆಯನ್ನು ನಾನು ಮಾಡ್ಕೊಳ್ಳಿ? ಇದು ಸರಿನಾ? ಯಾರನ್ನ ನಾನು ನಂಬಲಿ? ಎಲ್ಲ ವಿಷಯಗಳಲ್ಲೂ ಗೊಂದಲಗಳಾಗೋ ಸಾಧ್ಯತೆ ಇರುತ್ತೆ. ಈ ಗೊಂದಲಗಳು ಮುಂದೆ ಹತಾಶೆ ರೂಪ ಪಡ್ಕೊಳ್ಳುತ್ತೆ. ನಿತ್ಯದ ಗೋಳುಗಳು, ಟ್ರಾಫಿಕ್ ಜಾಮ್, ಬಸ್ ಲೇಟ್ ಆಗೋದು, ಬಸ್ ರಶ್ ಆಗಿರೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಅಂತ್ಯವಿಲ್ಲದಂತಹ ಈ ಕೆಲಸಗಳೇನಿದಾವಲ್ಲ, ಇವನ್ನ ನಿತ್ಯ ಫೇಸ್ ಮಾಡಿ ಅದು ಕೂಡ ಹತಾಶೆಗೆ ಸೇರಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಕೆಲಸ ಮಾಡೋ ಜಾಗದಲ್ಲಿನ ಒತ್ತಡಗಳು, ಕೆಲಸ ಮಾಡೋ ಜಾಗದಲ್ಲಿ ಭೇದ ಭಾವ, ಬೈಫರ್ಕೇಷನ್, ಕೆಲಸ ಮಾಡೋ ಜಾಗದಲ್ಲಿ ಸ್ಟಾಫ್ಗಳಲ್ಲಿ ಗುಂಪುಗಳಿರುವುದು, ಅವೆಲ್ಲದರ ಮಧ್ಯದ ಈ ಒಂದು ತಿಕ್ಕಾಟಗಳು, ಇದರಿಂದ ನಮ್ಮ ಮನಸ್ಸಿನ ಮೇಲಾಗುವಂತಹ ಪರಿಣಾಮಗಳು, ಇದೆಲ್ಲದೂ ಏನಾಗುತ್ತೆ ಅಂತಂದರೆ ಹತಾಶ ಮನೋಭಾವನೆಗೆ ಕಾರಣ ಆಗುತ್ತೆ. ಇನ್ನು ಸಂಬಂಧಗಳನ್ನು ನಿಭಾಯಿಸುವಲ್ಲಿನ ಗೊಂದಲಗಳು. ಯಾಕೆ ಹೀಗಾಗುತ್ತೆ ಅಂತಂದರೆ, ನಾವು ಹೆಚ್ಚು ಗೊಂದಲಗಳನ್ನು ಅನುಭವಿಸದೆ ಸಂಬಂಧಗಳನ್ನು ನಿಭಾಯಿಸುವಲ್ಲಿ, ಯಾರನ್ನು ಹೇಗೆ ಸಮಾಧಾನಪಡಿಸಲಿ, ಯಾರನ್ನು ಹೇಗೆ ನಿಭಾಯಿಸಲಿ, ಅವರೆಲ್ಲರ ಒಂದು ಮಾನಸಿಕ ಸ್ಥಿತಿಗತಿಗಳನ್ನು ನಿಭಾಯಿಸೋಕ್ಕೋಗಿ ನಾವು ಪಡುವಂತಹ ಕಷ್ಟಗಳು ನಮ್ಮನ್ನು ಹತಾಶೆಗೆ ತಳ್ಳುತ್ತವೆ ಫ್ರೆಂಡ್ಸ್. ಇನ್ನು ಆರೋಗ್ಯದ ಸಮಸ್ಯೆಗಳು, ದೀರ್ಘಕಾಲೀನ ಆರೋಗ್ಯದ ಸಮಸ್ಯೆಗಳು ತುಂಬ ಜನರಿಗೆ ಚಾಲೆಂಜಿಂಗ್ ಆಗಿರುತ್ತೆ. ಅಂಥ ಹೊತ್ತಲ್ಲಿ ಧೈರ್ಯ ತಗೊಳ್ಳುವಂಥದ್ದು, ಸುತ್ತಮುತ್ತಲು ಸಪೋರ್ಟ್ ಸಿಗದೇ ಇರುವಂತಹ ಸನ್ನಿವೇಶಗಳು, ಈ ಎಲ್ಲ ಸನ್ನಿವೇಶಗಳಲ್ಲಿ ಹತಾಶೆ ಮನೋಭಾವನೆ ಹುಟ್ಟುವುದು ತೀರಾನೇ ಸಹಜ. ಹತಾಶೆ ಒಂದೇ ದಿನಕ್ಕೆ ದೇಹ ಸೇರಿಕೊಳ್ಳುವಂಥ ರೋಗ ಅಲ್ಲ. ಅದು ಮೆತ್ತಗೆ ಮಣ್ಣಿಂದ ಮರ ಏರೋ ಗೆದ್ಲಿನ ಹಾಗೆ. ಕೋಪ ಮತ್ತು ತಪ್ಪು ತಿಳುವಳಿಕೆಗಳು ಹತಾಶೆಯ ಆಪ್ತ ಗೆಳೆಯರು. ಮೊದಲಿಗೆ ಹತಾಶೆ ನಮ್ಮ ಸಹಜ ಸ್ವಭಾವ ಅಂತಾನೆ ಅನಿಸುತ್ತೆ. ಆಮೇಲೆ ಅದೊಂದು ಮನೋವಿಕೃತಿಯಾಗಿ ಬದಲಾಗುತ್ತೆ. ಹಾಗಾದರೆ ಈ ಫ್ರಸ್ಟ್ರೇಷನನ್ನು ಗೆಲ್ಲೋದು ಹೇಗೆ? ತುಂಬ ಕಷ್ಟ ಏನಿಲ್ಲ ಫ್ರೆಂಡ್ಸ್. ಸ್ವಲ್ಪ ನಿಂತಲ್ಲೇ ನಿಲ್ಲೋದನ್ನು ರೂಢಿಸ್ಕೊಳ್ಳಿ. ಅಂದರೆ ಪ್ರೆಸೆಂಟ್ನಲ್ಲಿ ಇರೋದನ್ನು ಕಲೀರಿ ಅಂತ. ಸ್ವಲ್ಪ ಎಚ್ಚರಿಕೆಯಿಂದ ನಮ್ಮನ್ನು ನಾವು ಗಮನಿಸ್ಕೊಳ್ಳೋಕೆ ಶುರು ಮಾಡಿದ್ರೆ ಹತಾಶೆಯಿಂದ ಬಹಳ ಬೇಗನೆ ಹೊರಬರಬಹುದು. ಒಂದು ಸತ್ಯವನ್ನು ನಾವು ನೆನ್ಪಿಟ್ಕೊಳ್ಬೇಕು. ಹತಾಶೆ ಅನ್ನೋದು ಒಂದು ಟೆಂಪ್ರರಿ ಇಮೋಷನ್, ಅದು ತಾತ್ಕಾಲಿಕ ಮನೋಭಾವ. ಹಾಗಾಗಿ
ಅದು ನಮ್ಮ ಹತ್ರ ಬರ್ತಾ ಇದೆ ಅಥವಾ ನಮ್ಮಲ್ಲಿ ಅದು ಹುಡ್ತಾ ಇದೆ ಅಂತ ಗೊತ್ತಾದಾಗ ನಮ್ಮನ್ನು ನಾವು ಡೈವರ್ಟ್ ಮಾಡ್ಕೊಳ್ಳೋದನ್ನ ಕಲ್ತ್ವಿ ಅಂತಂದರೆ, ಅದೊಂದು ಟೆಂಪ್ರರಿ ಎಮೋಷನ್ ಅನ್ನೋ ಸತ್ಯವನ್ನೇ ನಾವು ಎಕ್ಸೆಪ್ಟ್ ಮಾಡಿಕೊಂಡ್ರೆ ನಾವು ಬಹಳ ಬೇಗ ಹತಾಶೆಯಿಂದ ಹೊರಗೆ ಬರಬಹುದು. ಇನ್ನು ಯಾವಾಗ ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅನ್ನುವಂಥ ಒಂದು ಸಣ್ಣ ಲೆಕ್ಕಾಚಾರವನ್ನು ನಾವು ಇಟ್ಕೊಂಡ್ರೆ, ಅನಗತ್ಯ ಸಣ್ಣ ಸಣ್ಣ ವಿಷಯಗಳಿಗೆ ಮಹತ್ವ ಕೊಡೋದನ್ನು ಬಿಟ್ವಿ ಅಂತಂದರೆ ಎಷ್ಟೋ ಬಾರಿ ಈ ಹತಾಶೆಗಳು, ಸೋಲುಗಳು, ನೋವುಗಳು ನಮ್ಗೆ ಉಂಟಾಗೋದೇ ಇಲ್ಲ. ಇನ್ನು ನಮ್ಮ ಉಸಿರನ್ನು ನಾವು ಗಮನಿಸೋದನ್ನು ಕಲಿಯಬೇಕು. ತುಂಬ ಸಂದರ್ಭಗಳು ಹೇಗಿರ್ತವೆ ಅಂದರೆ ನಾವು ಅವುಗಳನ್ನು ಅವಾಯ್ಡ್ ಮಾಡಲೇಬೇಕಾಗಿರುತ್ತೆ. ಅಂಥ ಎಲ್ಲ ಸಂದರ್ಭಗಳಲ್ಲಿ ನಾವು ನಮ್ಮ ಉಸಿರಿನ ಜೊತೆಗೆ ನಾವು ಇರೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಆ ಎಲ್ಲ ಸಂದರ್ಭಗಳಿಂದ ತುಂಬ ಸಹಜವಾಗಿ ನಾವು ಹೊರಬರೋದಕ್ಕೆ ಸಾಧ್ಯ ಇದೆ. ಇನ್ನು ನೋ ಜಜ್ಮೆಂಟ್ ಪಾಲಿಸಿಯನ್ನು ನಮ್ಮದಾಗಿಸಿಕೊಳ್ಳೋದು. ಯಾರನ್ನು ಅವ್ರು ಹೀಗೆ ಇರಲಿ, ಹಾಗೆ ಇರಲಿ, ಹೀಗೆ ಇದ್ದಾರೆ ಅಂತ ಅವರನ್ನು ಜಡ್ಜ್ ಮಾಡೋದನ್ನು ಬಿಟ್ಬಿಡೋಣ ಫ್ರೆಂಡ್ಸ್. ಇದರಿಂದ ಏನಾಗುತ್ತೆ ಅಂತಂದರೆ ಅವರೆಲ್ಲ ಒಂದು ರಿಯಾಕ್ಷನ್ಸ್ ನಮ್ಮ ಮೇಲೆ ಎಫೆಕ್ಟ್ ಮಾಡೋದನ್ನು ಕಡಿಮೆ ಮಾಡುತ್ತೆ. ನಾವು ದೀರ್ಘಕಾಲೀನವಾಗಿ ಆ ನೆನಪುಗಳನ್ನು ಕೊಂಡೊಯ್ಯೋದನ್ನು ಕಡಿಮೆ ಮಾಡ್ತೀವಿ. ಇದರಿಂದ ಹತಾಶ ಮನೋಭಾವನೆ ನಮಗೆ ಉಂಟಾಗೋದೇ ಇಲ್ಲ. ಇನ್ನು ಅತ್ಯದ್ಭುತವಾದ ಕೊನೆಯ ಟಿಪ್ ಒಂದನ್ನು ಹೇಳ್ತೀನಿ, ದಿ ಗ್ರೇಟ್ ಸೈಲೆನ್ಸ್. ಹೌದು, ದಿವ್ಯ ಮೌನ. ಮೌನ ಅನ್ನೋದು ತುಂಬ ಶಕ್ತಿಶಾಲಿಯಾದಂಥ ಅಸ್ತ್ರ ಫ್ರೆಂಡ್ಸ್. ನಾವು ಮೌನವಾಗಿದ್ದಾಗ ತುಂಬ ಶಕ್ತಿವಂತರಾಗ್ತೀವಿ. ನಮ್ಮ ಮೇಲಿನ ಒಂದು ನಮ್ಮ ಕಂಟ್ರೋಲ್ ತುಂಬಾ ಜಾಸ್ತಿ ಇರುತ್ತೆ. ಮೌನವಾಗಿದ್ದಾಗ ನಾವು ಯಾವುದಕ್ಕೂ ರಿಯಾಕ್ಟ್ ಮಾಡದೇ ಇದ್ದಾಗ ತುಂಬ ಸಮಸ್ಯೆಗಳು ನಮ್ಮಿಂದ ದೂರ ಹೋಗ್ಬಿಡ್ತವೆ. ಈ ಮೇಲಿನ ಎಲ್ಲ ಟೆಕ್ನಿಕ್ಸನ್ನು, ಟಿಪ್ಸನ್ನು ನಾವು ರೂಢಿಸ್ಕೊಳ್ಬೇಕು ಅಂತಂದರೆ ಇದನ್ನು ಯಾವ ಶಾಲೆ, ಟ್ಯೂಷನ್ಗಳಲ್ಲೂ ಕಲಿಸೋಲ್ಲ. ಯಾವ ಮಾತ್ರೆಯಲ್ಲೂ ಇದಕ್ಕೆ ಮದ್ದಿಲ್ಲ. ಮೇಲಿನ ಎಲ್ಲ ಅಂಶಗಳನ್ನು ರೂಢಿಸ್ಕೊಳ್ಳೋಕ್ಕೆ ಒಂದು ಸುಲಭ ಮಾರ್ಗ ಇದೆ. ಅದೇ ದಿವ್ಯ ಧ್ಯಾನ. ಪ್ರತಿನಿತ್ಯ ಆನಾಪಾನಸತಿ ಧ್ಯಾನ ಮಾಡುವುದು. ಆನಾಪಾನಸತಿ ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನೋ ವಿವರವಾದ ವಿಡಿಯೋ ಇದೇ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಲಭ್ಯವಾಗುತ್ತೆ. ಪ್ರತಿನಿತ್ಯ ಆನಾಪಾನಸತಿ ಧ್ಯಾನ ಮಾಡೋದ್ರಿಂದ ನಾವು ನಮ್ಮ ಜೊತೆ ಇರೋದನ್ನು ರೂಢಿಸ್ಕೊಳ್ತೀವಿ. ನಾವು ಯಾವಾಗ ನಮ್ಮ ಜೊತೆ ಇರೋದನ್ನು ರೂಢಿಸ್ಕೊಳ್ತೀವೋ ನಾವು ನಮ್ಮ ಒಂದು ಸರಿ ತಪ್ಪುಗಳನ್ನು ಗಮನಿಸ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಇದರಿಂದ ಬೇರೆಯವರ ಜೊತೆಗೆ ಹೆಚ್ಚು ನಾವು ತಳಕು ಹಾಕೊಳ್ಳೋಕೆ ಹೋಗೋದಿಲ್ಲ. ಇದರಿಂದ ತುಂಬ ಸಮಸ್ಯೆಗಳಿಂದ, ಹತಾಶೆಯಂತಹ ಸಮಸ್ಯೆಗಳಿಂದ ನಾವು ಬೇಗನೆ ಹೊರಬರೋದಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್. ಇದರ ಜೊತೆಗೆ ನಮ್ಮ ಭಾವನೆಗಳ ಮೇಲೆ ನಮಗೆ ತುಂಬ ಕಂಟ್ರೋಲ್ ಬರುತ್ತೆ. ಧ್ಯಾನ ಮಾಡೋದ್ರಿಂದ ತುಂಬಾ ಧೈರ್ಯ ಬರುತ್ತೆ. ಧ್ಯಾನ ಎಲ್ಲ ಸಂದರ್ಭಗಳಲ್ಲೂ ಹೇಗೆ ಪರಿಹಾರದ ಕಡೆಗೆ ಮಾತ್ರ ನೋಡಬೇಕು, ಸಮಸ್ಯೆಯನ್ನು ಹೇಗೆ ಕಡೆಗಾಣಿಸ್ಬೇಕು ಅನ್ನೋದನ್ನು ನಮಗೆ ಕಲಿಸುತ್ತೆ. ಇದರಿಂದಾಗಿ ನಾವು ಯಾವತ್ತೂ ಹತಾಶೆಗೊಳ್ಳೋದೇ ಇಲ್ಲ. ಸ್ವಯಂ ಸ್ಫೂರ್ತಿಯನ್ನು ಧ್ಯಾನದಿಂದ ನಾವು ರೂಢಿಸ್ಕೊಳ್ತೀವಿ. ಸದಾ ಕಾಲ ಯಾರೋ ನಮ್ಮ ಜೊತೆ ಇದ್ದು ನಮ್ಮನ್ನು ಮೇಲೆತ್ತೋಕ್ಕಾಗಲ್ಲ ಫ್ರೆಂಡ್ಸ್. ನಮ್ಮನ್ನು ಮೇಲೆತ್ತೋ ಕೆಲಸವನ್ನು ನಾವೇ ಮಾಡಿಕೊಳ್ಬೇಕು. ಹಾಗಾಗಿ ಸ್ವಯಂ ಸ್ಫೂರ್ತಿ, ಸೆಲ್ಫ್ ಇನ್ಸ್ಪಿರೇಷನ್, ಸೆಲ್ಫ್ ಡಿಸ್ಕವರಿ ಇದನ್ನೆಲ್ಲ ನಾವು ಧ್ಯಾನದಿಂದ ಕಲಿತೀವಿ. ಹಾಗಾಗಿ ಪ್ರತಿನಿತ್ಯ ಧ್ಯಾನ ಮಾಡಿ ತುಂಬ ಸುಂದರವಾದ ಬದುಕನ್ನು ಗಿಫ್ಟಾಗಿ ನಾವು ಪಡ್ಕೊಂಡಿದ್ದೀವಿ. ಹಾಗಾಗಿ ಇದನ್ನು ಚಿಕ್ಕ ಚಿಕ್ಕ ಅಲ್ಲ ಸಲ್ಲದ ವಿಷಯಗಳಿಗೆ ಕಿವಿಗೊಟ್ಟು ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ಹತಾಶೆಯಂತಹ ಮನೋರೋಗಕ್ಕೆ ಕಾರಣವಾಗುವ ಬದಲು ತುಂಬ ನಗು ನಗುತ್ತಾ ಸಹಜ ಸ್ವೀಕೃತಿಯ ಬದುಕನ್ನು ನಾವು ಬದುಕೋದಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್. ಹಾಗಾಗಿ ಧ್ಯಾನ ಒಂದೇ ದಿವ್ಯ ಔಷಧ. ಧ್ಯಾನವನ್ನು ನಿಮ್ಮದಾಗಿಸಿಕೊಳ್ಳಿ. ಧ್ಯಾನಕ್ಕೆ ಸಂಪೂರ್ಣವಾಗಿ ಶರಣಾಗಿ ಬಿಡಿ. ಸುಂದರವಾದ ಬದುಕನ್ನು ಸ್ವೀಕರಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.